ಮಾಡೋದನ್ನೆಲ್ಲ ಮಾಡಿ ನನಗೇನು ಗೊತ್ತಿಲ್ಲ ನಾನವನಲ್ಲ ಅಂಥೇಳಿ ಸರ್ಕಾರ ನುಣುಚಿಕೊಳ್ತಾ ಇದೆ. ಸರ್ಕಾರದ ಪ್ರತಿಷ್ಠೆಗೆ 11 ಮಂದಿ ಅಮಾಯಕರ ಸಾವಾಗಿದೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸರ್ಕಾರದ ಪ್ರತಿಷ್ಠೆಗೆ 11 ಮಂದಿ ಅಮಾಯಕರ ಸಾವು. ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರೊಟೆಸ್ಟ್. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಈ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು ಮೊದಲ ಹಂತ. ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಹೇಳಿದೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ನಾಯಕರುಗಳು ಭಾಗಿಯಾಗಿದ್ದಾರೆ. ಅಶ್ವಥ್ ನಾರಾಯಣ್ ಇದ್ದಾರೆ, ರವಿಕುಮಾರ್ ಇದ್ದಾರೆ. ಅದರ ಜೊತೆಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ಸರ್ಕಾರದ ಪ್ರತಿಷ್ಠೆಗೇನೆ 11 ಜನ ಅಮಾಯಕರು ಸಾವಾಗಿದ್ದಾರೆ. ರಾಜೀನಾಮೆ ಕೊಡಬೇಕು ಸಿಎಂ ಡಿಸಿಎಂ ಅಂತ ಆಗ್ರಹಿಸ್ತಿದ್ದಾರೆ. ಈ ಪತ್ರದಲ್ಲಿ ಕ್ಲಿಯರ್ ಆಗಿದೆ, ನಮಗೆ ಪೊಲೀಸ್ ಸಿಬ್ಬಂದಿ ಕೊರತೆ ಆಗತ್ತೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡೋದ್ರಿಂದ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಕೇಳಿರೋದ್ರಿಂದ ಎರಡೂ ಕಡೆ ಭದ್ರತೆಯನ್ನು ಒದಗಿಸೋದಕ್ಕೆ ಪೊಲೀಸ್ ಸಿಬ್ಬಂದಿಯ ಕೊರತೆಯಾಗತ್ತೆ ಅಂಥೇಳಿ ಕ್ಲಿಯರ್ ಆಗಿ DPRಗೆ ಪತ್ರವನ್ನು ಬರೆದಿದ್ದಾರೆ. DCP ಕರಿಬಸವನಗೌಡ್ರವರು ಅಂದರೆ ಪತ್ರ ಕ್ಲಿಯರಾಗಿ ಬರೆದಿದ್ದಾರೆ. ನಮಗೆ ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ, ಭದ್ರತೆಯನ್ನು ಒದಗಿಸೋದಕ್ಕೆ ನಮಗೆ ಕಷ್ಟ ಸಾಧ್ಯ ಅಂಥೇಳಿ. ಇದಾಗಿಯೂ ಕೂಡ ಸರ್ಕಾರ 2 ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಯಾಕೆ ಅಂದರೆ ಪೊಲೀಸರು ಹೇಳೋದ್ರ ಬಗ್ಗೆ ಪೊಲೀಸ್ ಪತ್ರ ಬರೆದಾಗಿಯೂ ಕೂಡ ಅವ್ರ ಬಗ್ಗೆ ವಿಶ್ವಾಸ ಇಲ್ವಾ? ಅಂದರೆ ಪೊಲೀಸ್ ಇಲಾಖೆಯ ಈ ಪತ್ರದಲ್ಲಿ ಕ್ಲಿಯರ್ ಆಗಿದೆ, ನಮಗೆ ಪೊಲೀಸ್ ಸಿಬ್ಬಂದಿ ಕೊರತೆ ಆಗತ್ತೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡೋದ್ರಿಂದ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಕೇಳಿರೋದ್ರಿಂದ ಎರಡೂ ಕಡೆ ಭದ್ರತೆಯನ್ನು ಒದಗಿಸೋದಕ್ಕೆ ಪೊಲೀಸ್ ಸಿಬ್ಬಂದಿಯ ಕೊರತೆಯಾಗತ್ತೆ ಅಂಥೇಳಿ ಕ್ಲಿಯರ್ ಆಗಿ DPRಗೆ ಪತ್ರವನ್ನು ಬರೆದಿದ್ದಾರೆ. DCP ಕರಿಬಸವನಗೌಡ್ರವರು ಅಂದರೆ ಪತ್ರ ಕ್ಲಿಯರಾಗಿ ಬರೆದಿದ್ದಾರೆ. ನಮಗೆ ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ, ಭದ್ರತೆಯನ್ನು ಒದಗಿಸೋದಕ್ಕೆ ನಮಗೆ ಕಷ್ಟ ಸಾಧ್ಯ ಅಂಥೇಳಿ. ಇದಾಗಿಯೂ ಕೂಡ ಸರ್ಕಾರ 2 ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಯಾಕೆ ಅಂದರೆ ಪೊಲೀಸರು ಹೇಳೋದ್ರ ಬಗ್ಗೆ ಪೊಲೀಸ್ ಪತ್ರ ಬರೆದಾಗಿಯೂ ಕೂಡ ಅವ್ರ ಬಗ್ಗೆ ಇದು ರವಿಕುಮಾರ್ ಅವರ ಮಾತು. ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರ್ಕಾರ ಪೊಲೀಸರು ಕೊಟ್ಟಂತಹ ಮಾಹಿತಿಯನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸಿರುವಂಥದ್ದು. ಆತುರಾತುರವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ರಿಂದಲೇ 11 ಜನ ಅಮಾಯಕರು ಸಾವಿಗೀಡಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಇವರು ಅಧಿಕಾರಿಗಳನ್ನು ಯಾವ ರೀತಿ ಶೀಲ್ಡ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ.